ಸಂಜೆ ಹೊತ್ತಿಗೆ ಈ ರೀತಿ ಸ್ನ್ಯಾಕ್ಸ್ ಇದ್ರೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಇವತ್ತು ನಮ್ಮೂರಿನ ಫೇಮಸ್ ಮಂಡಕ್ಕಿ ಉಪ್ಪುಕರಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಬಾಣಲೆಯನ್ನ ಬಿಸಿಗಿಟ್ಕೊಂಡು ಸ್ವಲ್ಪ ಮೆಂತೆಕಾಳು, ಎಣ್ಣೆಯನ್ನ ಹಾಕಿ ಹುರ್ಕೊಂಡು ಕೊತ್ತಂಬರಿ ಬೀಜ ಹಾಗೆ ಜೀರಿಗೆಯನ್ನ ಹಾಕಿ ಪರಿಮಳ ಬರೋ ತನಕ ಹುರಿದು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ಪುಡಿಯನ್ನ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಹಾಗೆ ಮಂಡಕ್ಕಿಯನ್ನ ತಗೊಂಡಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ತೆಂಗಿನ ಎಣ್ಣೆಯನ್ನೇ ಬಳಸಿ ಬೇರೆ ಎಣ್ಣೆಯನ್ನ ಹಾಕೊಳ್ಳೋದು ಬೇಡ. ಒಳ್ಳೆ ರುಚಿ ಹಾಗೆ ಘಮವನ್ನ ಕೊಡ್ತದೆ ತೆಂಗಿನ ಎಣ್ಣೆ. ನಂತರ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ದೇನೆ. ಮಾಡಿರುವಂತಹ ಮಸಾಲೆ ಪುಡಿ, ಅಚ್ಚ ಖಾರದ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಂಡಕ್ಕಿಯಲ್ಲಿ ಉಪ್ಪಿರ್ತದೆ, ಉಪ್ಪನ್ನ ಹಾಕುವಾಗ ನೋಡಿಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಚೆನ್ನಾಗಿ ಮಂಡಕ್ಕಿಗೆ ಅಂಟ್ಕೊಂಡಿದೆ. ಈಗ ಒಂದು ಬೌಲಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿ, ಟೊಮೆಟೊ, ತುರಿದಿರುವಂತಹ ಕ್ಯಾರೆಟ್, ಸ್ವಲ್ಪ ಹಸಿಮೆಣಸನ್ನ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಗೆ ಲಿಂಬೆ ರಸವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಾಡಿರುವಂತಹ ಮಂಡಕ್ಕಿಯನ್ನ ಪ್ಲೇಟಿಗೆ ಹಾಕಿ ಅದರ ಮೇಲ್ಗಡೆ ಮಾಡಿರುವ ಈರುಳ್ಳಿ ಟೊಮೆಟೊ ಮಿಕ್ಸ್ ಏನಿದೆ ಅದನ್ನ ಮೇಲ್ಗಡೆಯಿಂದ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ತಿನ್ಬೇಕು. ಹಾಕಿದ ತಕ್ಷಣ ಸರ್ವ್ ಮಾಡಿ ತುಂಬಾನೇ ಗರಿ ಗರಿಯಾಗಿ ರುಚಿಕರವಾಗಿ ಇರ್ತದೆ. ಖಂಡಿತ ಟ್ರೈ ಮಾಡಿ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನು ಫಾಲೋ ಮಾಡಿ.